ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಒಂದು ಟೊಮ್ಯಾಟೊ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಈರುಳ್ಳಿ. ನಾನು ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ನಾನು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ನಾನು 1 ಗ್ಲಾಸ್ ಅಕ್ಕಿ ಇಟ್ಟಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ. ಇವಾಗ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಈ ಮೂರನ್ನು ನಾನು ಮಿಕ್ಸಿನಲ್ಲಿ ಓಡಿಸ್ತೀನಿ. ನೋಡಿ ಆಗಿದೆ, ಫೈನ್ ಪೇಸ್ಟ್ಗೆ ಆಗಿದೆ ನೋಡಿ. ಬಿಡಿಸ್ಕೊಂಡಿದ್ದೀನಿ, ಈರುಳ್ಳಿ ಹಚ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇ ಲೀಫ್ ಬೇಕಾದರೆ ಹಾಕ್ಬೋದು, ಬಿರಿಯಾನಿಗೆ ಹಾಕ್ತಾರಲ್ಲ ಲೀಫು ಅದು ಹಾಕ್ಬೋದು, ಇಲ್ಲ ಅಂದರೆ ಕರಿಬೇವು ಹಾಕ್ಬೋದು. ನಾನಿವತ್ತು ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಹಾಕ್ಬಿಟ್ಟು ನಾನಿವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ಇವತ್ತು, ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇದು ಹಸು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ತುಪ್ಪ ಹಾಕಿದ್ದೀನಿ. ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. 1 ಕಪ್ 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ, ಸಿಡಿತಾ ಇದೆ. ಇವಾಗ ನಾನು ಸ್ವಲ್ಪ ಹೋಗ್ಬಿಟ್ಟು ಕರಿಬೇವು ತಗೊತೀನಿ. ನಾವು ಯೂಶ್ವಲಿ ಬಿಡಿಸಲ್ಲ ಕರಿಬೇವು, ಹಿಂಗೆ ಕರಿಬೇವು ಹಾಕಿದ್ದೀನಿ. ಇವಾಗ ನಾನು ಈರುಳ್ಳಿ ಫಸ್ಟು ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ ಫಸ್ಟು. ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಲಾಸ್ಟಲ್ಲಿ ಈರುಳ್ಳಿ ಹಾಕ್ತೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಎಗ್ ರೈಸ್. ಇವ್ರಿಗೆ ಚಕ್ಕೆ ಲವಂಗ ಏನಾದರೂ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ. ಸೊ ನಾನು ಇವತ್ತು ಚಕ್ಕೆ ಲವಂಗ ಹಾಕಿಲ್ಲ. ಆಮೇಲೆ ಏಲಕ್ಕಿ ಹಾಕ್ತಾರೆ ಒಬ್ಬೊಬ್ಬರು, ಅದು ಹಾಕಿಲ್ಲ. ನಾನು ಜಸ್ಟ್ ಈ ಥರ ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ನಾನು ಯಾಕಂದರೆ ತುಪ್ಪ ಯೂಸ್ ಮಾಡಿದಂದರೆ, ತುಪ್ಪ ಕೆಲವ್ರು ಹೇಳ್ತಾರೆ ತುಪ್ಪ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ. ಅದು ನಿಜಾನೇ. ಹಸು ತುಪ್ಪಗಿಂತ ಎಮ್ಮೆ ತುಪ್ಪ ತುಂಬ ಒಳ್ಳೆಯದು. ಅದರಲ್ಲಿ A2 ಎಲ್ಲ ಇರುತ್ತೆ, ತುಂಬ ಒಳ್ಳೆಯದು ಎಮ್ಮೆ ತುಪ್ಪ. ಹೌದು, ಆದರೆ ನಮ್ಮ ಹತ್ರ ಎಮ್ಮೆ ತುಪ್ಪ ಇಲ್ಲ, ಸೊ ನಾನು ಹಸು ತುಪ್ಪ ಹಾಕಿದ್ದೀನಿ. ತುಪ್ಪ ಅಟ್ಲೀಸ್ಟ್ ಫುಡ್ಗೆ, ಇವಾಗ ಸಾಂಬಾರು ತಿಂತೀರಾ, ಸಾಂಬಾರಿಗೆ, ಆಮೇಲೆ ಪಲ್ಯಕ್ಕೆ ಹಾಕೋಣಕ್ಕಾಗಲ್ಲ. ಹೀಗೆ ಗೀ ರೈಸ್ ಮಾಡುವಾಗ, ಚಿತ್ರಾನ್ನ ಮಾಡುವಾಗ ಹಾಕ್ಕೊಂಡು ಸ್ವಲ್ಪ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಚಿತ್ರಾನ್ನ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು ಚಿತ್ರಾನ್ನ ಮೇಲೆ ಎಲ್ಲ ಆದಮೇಲೆ. ಇದು ಅಷ್ಟೇ, ಇದೆಲ್ಲ ಆದಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ. ಆಗ್ತಾಯಿದೆ. ಇವಾಗ ನೋಡಿ ಈ ಥರ ಆಯಿತು. ಇವಾಗ ನಾನು ಈ ಮಿಕ್ಸ್ನ ನಾನು ಹಾಕ್ಕೊಳ್ತೀನಿ. ಇದನ್ನ ಪೇಸ್ಟ್ನ ಕ್ಲೀನಾಗಿ ಕಲಿಸ್ಬೇಕು. ಒಂದು 5 ನಿಮಿಷ ಬಿಡಬೇಕಿದೆ, ಯಾಕಂದರೆ ಟೊಮೆಟೊ ಹಾಕಿದ್ದೀರಲ್ಲ, ಆ ಟೊಮೆಟೊ ಸ್ವಲ್ಪ ಇದಾಗಬೇಕು. ಸ್ವಲ್ಪ 5 ನಿಮಿಷ ಲೋ ಫ್ಲೇಮಲ್ಲಿ ಮಾಡಬೇಕು. ಲೋ ಫ್ಲೇಮಲ್ಲಿ
ಸ್ವಲ್ಪ 5 ನಿಮಿಷ. ನಾನೀಗ 2 ಮೊಟ್ಟೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಹಾಕ್ತೀನಿ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ. ಒಂಚೂರು ಇನ್ನೊಂಚೂರು ಮಿಕ್ಸ್ ಆಗಬೇಕು. ಒಂಚೂರು ಮಿಕ್ಸ್ ಆಗಬೇಕು. ಅದಾದಮೇಲೆ ರೈಸ್ ಜೊತೆ ಮಿಕ್ಸ್ ಮಾಡಬೇಕು. ನೋಡಿ, ವೈಟ್ ರೈಸ್ ಆಗಿದೆ. ಇವಾಗ ನಾನು ಮಾಡಿದ ಎಗ್ ಗ್ರೇವಿಗೆ ನಾನು ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಲಾಸ್ಟ್ಗೆ ನಾನು ಇದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಲಾಸ್ಟ್ ಹಾಕೋದಕ್ಕೆ. ಹಾಕ್ಕೊಳೋದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಇವಾಗ ಎಗ್ ರೈಸು ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಬೆಳಗ್ಗೆ ಹೊತ್ತು ನೀವು ಎದ್ದಾಗ ಬಿಸಿನೀರಲ್ಲಿ ಲೆಮನ್ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಅದು ಆ್ಯಕ್ಚುಲಿ